ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಪೇನ್ ಬಗ್ಗೆ. ಸೊ ಪೇನ್ ವರ್ಡ್ ನೋಡ್ರಿ, ಗ್ರೀಕ್ ಮೈಥಾಲಜಿದು ಲ್ಯಾಟಿನ್ ವರ್ಡ್ ಪೆನಾಲಿಂತ್ರ ತೊಗೊಂಡಾರ್ರಿ. ಸೊ ಪೆನ ಅರ್ಥ ಏನಪ್ಪ ಅಂದ್ರೆ ಪೆನಾಲ್ಟಿ ಇಲ್ಲ ಪನಿಷ್ಮೆಂಟ್ ಅಂತ ಇದ್ರ ಅರ್ಥ ರೀ. ಸೊ ಪೇನ್ ಮೆಡಿಕಲ್ನಾಗ ಟೋಟ್ಲಿ 4 ಟೈಪ್ಸದ್ದು ಹೇಳ್ಯಾರ್ರಿ. ಸೊ ಯಾವ ಪೇನಪ್ಪ ಅಂದ್ರೆ ಸೂಪರ್ಫಿಷಿಯಲ್ ಪೇನ್, ಸೆಗ್ಮೆಂಟಲ್ ಪೇನ್, ಡೀಪ್ ಪೇನ್, ಸೈಕೋಜೆನಿಕ್ ಪೇನ್. ಅದ್ರಾಗ ನಾವು ಡಾಕ್ಟರ್ಸ್ ಏನು ಮಾಡ್ತೀವಿ, ಸ್ಟಾರ್ಟಿಂಗ್ 3 ಪೇನ್ ಇದಾವೆ, ಸೂಪರ್ಫಿಷಿಯಲ್, ಸೆಗ್ಮೆಂಟಲ್, ಡೀಪ್ ಪೇನ್. ಇದನ್ನು ಹೆಂಗಾರ ಮಾಡಿ ಡೈಗ್ನೋಸ್ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಬಿಡ್ತೀವಿ, ಆರಾಮಾಗ್ತದೆ ಪೇಷಂಟ್. ಸೈಕೋಜೆನಿಕ್ ಪೇನ್ ಏನಿದೆ ಭಾಳಷ್ಟು ಡಾಕ್ಟರ್ ನಿರ್ಲಕ್ಷ್ಯ ಮಾಡ್ತಾರೆ. ಯಾಕಂದ್ರೆ ಅದು ನೀವು ಪೇಷಂಟ್ ಪೇನ್ ಸೈಕೋಜೆನಿಕ್ ಅಂದ್ರೆ ಮಾನಸಿಕವಾಗಿ ಪೇಷಂಟಿಗೆ ನೋವು ಫೀಲ್ ಆಗ್ತಿರ್ತೈತಿ. ಸೊ ಅದನ್ನು ನೀವು ಪೇಷಂಟ್ ಜೊತೆಗೆ ಚೆನ್ನಾಗಿ ಮಾತಾಡಿದ್ರೆ, ಅವ್ನ ಹಿಸ್ಟ್ರಿ ತೊಗೊಂಡ್ರೆ, ಅವ್ನ ಪ್ರಾಬ್ಲಮ್ಸ್ ಏನದವೆಲ್ಲ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪೇಷಂಟ್ ಮಾನಸಿಕವಾಗಿ ಕುಗ್ಗ್ಯಾನಂತ. ಸೊ ಇಂಥದ್ರಾಗ ನೀವು ಪೇಷಂಟಿಗೆ ಎಂಥದರ ನೋವಿನ ಮಾತ್ರೆ ಕೊಟ್ಟರೆ ನಾವು ಆರಾಮಾಗಲ್ಲ. ಸೊ ಇಂಥದ್ರಾಗ ಪೇಷಂಟಿಗೆ ಏನು ಮಾನಸಿಕ ರೋಗ ಕಾಡ್ತಾ ಇದೆ ಅದಕ್ಕೆ ನೀವು ಔಷಧಿ ಕೊಟ್ಟರೆ ಪೇಷಂಟಿಗೆ ನೋವು ತಾನಾಗಿ ಸರಳ ಹೋಗ್ತೈತೆ ರೀ. ಕೆಲವೊಂದಿಷ್ಟು ಪೇಷಂಟ್ಸಿಗೆ ನಿದ್ದೆ ಬರ್ತಿರಂಗಿಲ್ಲ, ಕೆಲವೊಂದಿಷ್ಟು ಪೇಷಂಟ್ ಸ್ಟ್ರೆಸ್ಸು, ಟೆನ್ಷನ್, ಡಿಪ್ರೆಷನಿಗೆ ಹೋಗಿರ್ತಾರೆ. ಅದ್ರ ಸಂಬಂಧ ಅವ್ರಿಗೆ ನೋವು ಫೀಲ್ ಆಗ್ತಿರ್ತೈತಿ. ಸೊ ಅದ್ರ ಪ್ರಕಾರ ನಾವು ಮೆಡಿಸಿನ್ಸ್ ಕೊಟ್ಟರೆ ಅವ್ರಿಗೆ ಆರಾಮಾಗ್ತೈತೆ ರೀ. ಸಿಗೋಣ ಮುಂದಿನ ವೀಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.